ಅರಿವಿನ ಬೆಳಕು. ಒಂದು ಹಳ್ಳಿಯಲ್ಲಿ ಶಿವಣ್ಣ ಅನ್ನೋ ಒಬ್ಬನು ಇದ್ದ. ಅವನು ಒಳ್ಳೆಯವನೇ, ಆದರೆ ಕುಡಿತದಲ್ಲಿ ಮುಳುಗಿ ಹೋದ. ದಿನಾಲು ಕುಡಿದು ಮನೆಗೆ ಬರುವ ಹೆಂಡತಿ ಮಗುವಿನ ಮಾತು ಕೇಳೋದಿಲ್ಲ. ಮನೆ ಮುದ್ದಾಗಿ ಇದ್ದರೂ ಆತನಿಂದ ಸುಖವೇ ಇರಲಿಲ್ಲ. ಅವನ ಮಗಳು ಲಲಿತಾ 8ನೇ ತರಗತಿಯಲ್ಲಿದ್ದು ಬಹಳಷ್ಟು ಮುದ್ದಾದ ಹುಡುಗಿ. ಅವಳು ಪ್ರತಿದಿನ ಶಾಲೆಗೆ ಹೋಗಿ ಬರೋ ಸಮಯದಲ್ಲಿ ಅಪ್ಪನ ಕುಡಿತದ ಸ್ಥಿತಿ ನೋಡಿ ಮನಸ್ಸು ತುಂಬಾ ಬೇಸರವಾಗುತ್ತಿತ್ತು. ಒಂದು ದಿನ ಶಾಲೆಯಲ್ಲಿ ಅಪ್ಪನ ಬಗ್ಗೆ ಚಿಕ್ಕ ಕತೆ ಬರೆಯಿರಿ ಅಂದಾಗ ಲಲಿತಾ ಹೀಗೆ ಬರೆದಳು: ನನ್ನ ಅಪ್ಪನಿಗೆ ನಾನು ತುಂಬಾ ಇಷ್ಟ, ಆದರೆ ಕುಡಿತ ಅವನನ್ನು ಕದ್ದುಕೊಂಡಿದೆ. ನಾನು ಪ್ರಾರ್ಥಿಸುತ್ತೇನೆ, ನನ್ನ ಅಪ್ಪ ದಿನಾಲು ಕುಡಿಯೋದು ನಿಲ್ಲಿಸಿ ಮತ್ತೆ ನನ್ನ ಜೊತೆಗೆ ಆಟ ಆಡಬೇಕು, ನನ್ನ ಪುಸ್ತಕ ಓದಿ ಕೇಳಬೇಕು, ನನ್ನ ಓದಿನಲ್ಲಿ ಹೆಮ್ಮೆ ಪಡಬೇಕು. ಆ ಕಥೆಯನ್ನು ಲಲಿತಾ ಶಾಲಾ ವಾರ್ಷಿಕೋತ್ಸವದ ದಿನ ವೇದಿಕೆಯಲ್ಲಿ ಓದಿದಳು, ಊರಿನ ಎಲ್ಲರ ಮುಂದೆ. ಆ ಕತೆ ಓದಿದ ಕ್ಷಣಕ್ಕೆಲೆ ಶ್ರೋತೃಮಂಡಳಿಯಲ್ಲಿ ಇದ್ದ ಶಿವಣ್ಣನ ಕಣ್ಣು ತುಂಬಿ ಬಂತು. ಮೊದಲು ಅವನಿಗೆ ಗೊತ್ತೇ ಇರಲಿಲ್ಲ ಲಲಿತಾ ಇಷ್ಟು ನೋವು ಅನುಭವಿಸುತ್ತಿದ್ದಾಳೆ ಅಂತ. ಆ ರಾತ್ರಿ ಮನೆಗೆ ಬಂದಾಗ ಅವನು ಮಗಳ ಕೈ ಹಿಡಿದು ಹೀಗೆ ಹೇಳಿದ: ನನ್ನೆನ್ನು ಚೆನ್ನಾಗಿ ತೋರಿಸೋಕೆ ಇಷ್ಟು ದಿನ ತಡ ಆಯ್ತು ಲಲಿತಾ. ಇನ್ನು ಮುಂದೆ ನಾನಿನ್ನೂ ಕುಡಿಯಲ್ಲ, ನಿನ್ನ ಹೆಮ್ಮೆ ಪಡುವ ಅಪ್ಪನಾಗ್ತೀನಿ. ಅಂದಿನ